ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯಶ್ರೀ ಹೆಗಡೆ, ಮೈಸೂರಿನ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸಂಸ್ಥೆಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆಡಿಯಾಲಜಿ ವಿಭಾಗದಲ್ಲಿ ವಾಕ್ಶ್ರವಣ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಮೂಲಕ ನಾವು ಆಯುಷ್ನ ಆರಲ್ ರಿಹ್ಯಾಬಿಲಿಟೇಷನ್ ಯೂನಿಟ್ ಅಂದರೆ ಶ್ರವಣೇಂದ್ರಿಯ ಪುನರ್ವಸತಿ ವಿಭಾಗದ ಕುರಿತು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆರಲ್ ರಿಹ್ಯಾಬಿಲಿಟೇಷನ್ ಯೂನಿಟ್ ಅಂದರೆ ARU ಅಂತ ಕರೆಯಲ್ಪಡುವಂತಹ ಈ ಒಂದು ವಿಭಾಗವು ಡಿಪಾರ್ಟ್ಮೆಂಟ್ ಆಫ್ ಆಡಿಯಾಲಜಿಯ ಒಂದು ಭಾಗವಾಗಿದ್ದು ಡಿಪಾರ್ಟ್ಮೆಂಟ್ ಆಫ್ ಕ್ಲಿನಿಕಲ್ ಸರ್ವೀಸಸ್ನ 2ನೇ ಮಹಡಿಯಲ್ಲಿದೆ. ARU ಆರಲ್ ರಿಹ್ಯಾಬಿಲಿಟೇಷನ್ ಯೂನಿಟ್ನಲ್ಲಿ ಹಲವಾರು ಶ್ರವಣ ತೊಂದರೆಗಳಿಗೆ ಚಿಕಿತ್ಸೆ ಅಂದರೆ ಥೆರಪಿ ಸೆಷನ್ಸ್ ಲಭ್ಯವಿವೆ. ಹಲವಾರು ಶ್ರವಣ ತೊಂದರೆ ಅಂತ ಅಂದರೆ ಅದು ಕಿವುಡುತನವಿರಬಹುದು, ಕಿವಿಯಲ್ಲಿ ಗುಯ್ಗುಡುವಿಕೆ ಇರಬಹುದು, ಹಾಗೆ ಕೆಲವೊಂದು ಸಲ ಪದಗಳು ಶಬ್ದಗಳು ಕೇಳಿಸ್ತಾ ಇರುತ್ತೆ ಆದರೆ ಅರ್ಥ ಆಗಲ್ಲ, ಆ ರೀತಿಯಾದ ಒಂದು ತೊಂದರೆ ಇರಬಹುದು. ಕಿವಿಗೆ ಸಂಬಂಧಿಸಿದ ತಲೆ ಸುತ್ತುವಿಕೆಯಂತಹ ಕೆಲವೊಂದು ತೊಂದರೆಗಳು ಕೂಡ ಇರಬಹುದು. ಈ ರೀತಿಯಾದ ಎಲ್ಲ ಶ್ರವಣ ತೊಂದರೆಗಳಿಗೆ ನಮ್ಮಲ್ಲಿ ಥೆರಪಿ ಸೆಷನ್ಸ್ ಲಭ್ಯ ಇವೆ. ಶ್ರವಣಯಂತ್ರ ಹಾಗೂ ಕಾಕ್ಲಿಯರ್ ಇಂಪ್ಲಾಂಟ್ಗಳನ್ನು ಬಳಸುತ್ತಿರುವಂತಹ ಹಲವಾರು ಮಕ್ಕಳು ನಮ್ಮಲ್ಲಿ ರೆಗ್ಯುಲರ್ ಆಗಿ ಥೆರಪಿ ಸೆಷನ್ಸನ್ನು ಅಟೆಂಡ್ ಮಾಡ್ತಾರೆ. ಶಿಶುವಿನಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ನಮ್ಮಲ್ಲಿ ಆಡಿಟ್ರಿ ಅಥವಾ ಲಿಸ್ನಿಂಗ್ ಟ್ರೈನಿಂಗ್ ಲಭ್ಯ ಇದೆ. ಈ ಲಿಸ್ನಿಂಗ್ ಟ್ರೈನಿಂಗಿಂದ ಮಗು ಶಬ್ದವನ್ನು ಅಥವಾ ಪದಗಳನ್ನು ಕೇಳಿಸ್ಕೊಳ್ಳೋದ್ರ ಜೊತೆಗೆ ಅದನ್ನು ಅರ್ಥ ಮಾಡಿಕೊಂಡು ಭಾಷೆಯನ್ನು ಕಲಿಯೋದಕ್ಕೆ ಪ್ರಾರಂಭಿಸುತ್ತದೆ. ಈ ಟ್ರೈನಿಂಗನ್ನು ಪರಿಣಾಮಕಾರಿಯಾಗಿಸಲು ARUವಿನಲ್ಲಿ ಮಕ್ಕಳ ಗಮನ ಸೆಳೆಯುವಂತಹ ಥೆರಪಿ ಮಾಡೆಲ್ಸ್ಗಳು ಇದ್ದಾವೆ, ಥೆರಪಿ ಮೆಟೀರಿಯಲ್ಸ್ ಇದ್ದಾವೆ, ಹಾಗೆ ಆಕರ್ಷಕವಾದ ಚಿತ್ರಗಳನ್ನು ಗೋಡೆಗಳ ಮೇಲೆ ಪೇಂಟ್ ಮಾಡಿಸಲಾಗಿದೆ. ಮಕ್ಕಳನ್ನು ಹಾಗೂ ಪೇರೆಂಟ್ಸನ್ನು ಅಥವಾ ಪಾಲಕರನ್ನು ಉತ್ತೇಜಿಸೋದಕ್ಕೋಸ್ಕರ ವಿಕ್ಟ್ರಿ ವಾಲನ್ನು ಮಾಡಲಾಗಿದೆ. ಈ ವಿಕ್ಟ್ರಿ ವಾಲ್ ಅಂತ ಅಂದರೆ ಶ್ರವಣ ತೊಂದರೆ ಇದ್ದರೂ ಕೂಡ ಎಷ್ಟೊಂದು ಮಕ್ಕಳು ಸಕ್ಸಸ್ಸನ್ನು ಕಂಡಿದ್ದಾರೆ ಅಂತಹ ಕೆಲವು ಮಕ್ಕಳ ಚಿತ್ರಗಳನ್ನು ಡಿಸ್ಪ್ಲೇ ಮಾಡಲಾಗಿದೆ. ಆಟದ ಮೂಲಕ ಪಾಠ ಅನ್ನುವಂತೆ ಬೇರೆ ಬೇರೆ ವಿಷಯಗಳ ಕುರಿತು ಮಕ್ಕಳಿಗೆ ಹೇಳ್ಕೊಡೋದಕ್ಕೋಸ್ಕರ ನಮ್ಮಲ್ಲಿ ಹಲವಾರು ಮಾಡೆಲ್ಸ್ಗಳು ಕೂಡ ಲಭ್ಯವಿದೆ. ಉದಾಹರಣೆಗೆ ಸ್ಕೂಲ್ ಚಿತ್ರಣವನ್ನು ಅಂದರೆ ಶಾಲೆಯ ಚಿತ್ರಣವನ್ನು ತೋರಿಸುವಂತಹ ಮಾಡೆಲ್ಗಳಿರಬಹುದು, ಗದ್ದೆ ತೋಟಗಳ ಮಾಡೆಲ್ ಇರಬಹುದು, ಇನ್ನೂ ಅನೇಕ ರೀತಿಯಾದ ಮಾಡೆಲ್ಗಳು ನಮ್ಮಲ್ಲಿ ಲಭ್ಯ ಇವೆ. ಪ್ರತಿಯೊಂದು ಮಗುವಿಗೂ ಸಪ್ರೇಟ್ ಆಗಿರೋ ಥೆರಪಿ ರೂಮನ್ನು ಹಾಗೂ ಥೆರಪಿಸ್ಟನ್ನು ನೀಡಲಾಗುತ್ತೆ. ಥೆರಪಿಯ ಸಂದರ್ಭದಲ್ಲಿ ಪಾಲಕರು ಕೂಡ ಸೆಷನ್ನಲ್ಲಿ ಭಾಗಿಯಾಗೋದ್ರ ಜೊತೆಗೆ ಆ ಸೆಷನ್ನಿನ ಕೊನೆಯಲ್ಲಿ ಅವರು ಮನೆಗೆ ಹೋಗಿ ಏನನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಡಲಾಗುತ್ತೆ. ಹಾಗೆ ARUವಿನಲ್ಲಿ 2 ತರಹದ ಸೆಷನ್ಸ್ಗಳು ಲಭ್ಯವಿದೆ. ಒಂದು ರೆಗ್ಯುಲರ್ ಸೆಷನ್ಸ್ ಅಂತ ಹೇಳ್ಬೋದು, ಇನ್ನೊಂದು ಡೆಮಾನ್ಸ್ಟ್ರೇಷನ್ ಸೆಷನ್ಸ್ ಅಂತ ಹೇಳ್ಬೋದು. ರೆಗ್ಯುಲರ್ ಸೆಷನ್ಸನ್ನು ವಾರದ 3 ದಿನಗಳಲ್ಲಿ ಸೋಮವಾರ, ಬುಧವಾರ, ಶುಕ್ರವಾರ ಅದನ್ನು ನೀಡಲಾಗುತ್ತೆ. ಪ್ರತಿಯೊಂದು ಸೆಷನ್ ಕೂಡ 45 ನಿಮಿಷದ್ದಾಗಿರುತ್ತೆ. ಹಾಗೆ ಡೆಮಾನ್ಸ್ಟ್ರೇಷನ್ ಸೆಷನ್ ಅಂತ ಹೇಳಿದ್ರೆ ಕಾರಣಾಂತರಗಳಿಂದ ಯಾವ ಪಾಲಕರಿಗೆ ರೆಗ್ಯುಲರ್ ಆಗಿ ಸೆಷನ್ಸನ್ನು ಅಟೆಂಡ್ ಮಾಡೋಕ್ಕೆ ಆಗಲ್ವೋ ಅಂತಹ ಸಂದರ್ಭದಲ್ಲಿ ವಾರದ 5 ದಿನಗಳಲ್ಲೂ ಕೂಡ ಸೆಷನ್ಸ್ಗಳು ಲಭ್ಯವಿದೆ. ಹಾಗೆ ನಮ್ಮಲ್ಲಿ ಥೆರಪಿ ಕಾರ್ಡ್ ಅನ್ನೋದನ್ನು ಕೂಡ ನೀಡಲಾಗುತ್ತೆ. ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾ ಇರೋ ಮಕ್ಕಳಿಗೆ ಯೆಲ್ಲೋ ಕಲರ್ ಥೆರಪಿ ಕಾರ್ಡ್, ಹಳದಿ ಬಣ್ಣದ ಥೆರಪಿ ಕಾರ್ಡನ್ನು ನೀಡಲಾಗುತ್ತೆ. ಹಾಗೆ ಡೆಮಾನ್ಸ್ಟ್ರೇಷನ್ ಸೆಷನ್ಸನ್ನು ಅಟೆಂಡ್ ಮಾಡ್ತಾ ಇರೋ ಪಾಲಕರಿಗೆ ಗ್ರೀನ್ ಕಲರ್, ಹಸಿರು ಬಣ್ಣದ ಥೆರಪಿ ಕಾರ್ಡನ್ನು ನೀಡಲಾಗುತ್ತೆ. ಈ ಥೆರಪಿ ಕಾರ್ಡ್ನಲ್ಲಿ ಆ ಸೆಷನ್ ಮುಗಿದ ನಂತರ ಕೊನೆಯಲ್ಲಿ ಥೆರಪಿಸ್ಟ್ ಅದರ ಮೇಲೆ ಸೈನ್ ಮಾಡೋದ್ರ ಜೊತೆಗೆ ಅದರ ಮೇಲೆ ಒಂದು ಸೀಲನ್ನು ಕೂಡ ನೀಡಲಾಗುತ್ತೆ. ಈ ಸೀಲ್ ಮತ್ತು ಸೈನನ್ನು ನಾವು ರೆಗ್ಯುಲರ್ ಆಗಿ ಕೊಡೋದ್ರಿಂದ ನಮಗೆ ಮಗುವಿನ ಅಟೆಂಡೆನ್ಸ್ ಕುರಿತು ಡೀಟೇಲ್ಸನ್ನು ಟ್ರ್ಯಾಕ್ ಮಾಡೋದು ಬಹಳ ಸುಲಭವಾಗುತ್ತೆ. ಇನ್ನು ಥೆರಪಿಸ್ಟ್ ಬಗ್ಗೆ ಹೇಳೋದಾದರೆ ಆಯುಷ್ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಇಲ್ಲಿ ಥೆರಪಿಯನ್ನು ತಗೊಳ್ಳೋರು ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಆಗಿರ್ತಾರೆ. ಆದರೆ ಇವರು ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ ಜೊತೆ ಒಂದು ಕೇಸ್ನ ಬಗ್ಗೆ ಅಂದರೆ ಒಂದು ಮಗುವಿನ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿ ಆ ಮಗುವಿಗೆ ಯಾವ ರೀತಿಯಾದಂಥ ಒಂದು ಪ್ಲ್ಯಾನ್ ಬೇಕು ಅನ್ನೋದನ್ನು ನೀಟಾಗಿ ಡಿಸ್ಕಸ್ ಮಾಡಿ ಅದೇ ರೀತಿಯಾಗಿ ಸೆಷನ್ಸನ್ನು ತಗೊಳ್ತಾರೆ. ಹಾಗೆ ARUವಿನಲ್ಲಿ ಈ ಥೆರಪಿ ಸೆಷನ್ಸ್ನ ಬಿಟ್ಟು ಇನ್ನೂ ಹಲವಾರು ಚಟುವಟಿಕೆಗಳು ಕೂಡ ನಡೆಯುತ್ತವೆ. ಉದಾಹರಣೆಗೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳನ್ನ ಕರೆಸಿ ಪಾಲಕರಿಗಾಗಿ ಅನೇಕ ರೀತಿಯ ಓರಿಯೆಂಟೇಷನ್ ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಳ್ಳೋದಿರಬಹುದು, ಸ್ಟೂಡೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತಹ ಚಟುವಟಿಕೆ ಇರ್ಬೋದು, ಇನ್ನೂ ಹಲವಾರು ಚಟುವಟಿಕೆಗಳನ್ನು ARUವಿನಲ್ಲಿ ನಡೆಸಲಾಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು 0821 250
2706 ನಂಬರ್ಗೆ ಕರೆ ಮಾಡಿ ಕೇಳಬಹುದು. ಧನ್ಯವಾದಗಳು.